Okay, let's go. ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದಿರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನಮಗೊಂದು ಸವಾರಿ ಬೇಕಲ್ಲ, ಅದಕ್ಕೆ ಒಂದು ಬೈಕ್ ತೊಗೊಳ್ಳೋಣ ಅಂಥೇಳಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದ್ವಿ. ಆ್ಯಕ್ಚುಲಿ ನಾನು ಮುಂಚೆನೇ ಎನ್ಕ್ವೈರಿ ಮಾಡಿ ಹೋಗಿದ್ದೆ. ಸೊ ಇವತ್ತು ಡೆಲಿವರಿ ಇತ್ತು, ಡೆಲಿವರಿ ತೊಗೊಳ್ಳೋಣ ಅಂತ ಬಂದಿದ್ವಿ. ಅದು ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಶೇರ್ ಮಾಡೋಣ ಅಂತ ಹಂಗೆ, ಯಾಕಂದರೆ ನನ್ನ ಜೊತೆ ಯಾವಾಗಲೂ ಇರ್ತೀರ ಅನ್ನೋ ನಂಬಿಕೆ ನನಗಿದೆ. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಏನು ಮಾಡಿದ್ವಿ ಗೊತ್ತಾ, ನಾವು ಆ್ಯಕ್ಚುಲಿ ಒಂದಿನ ಬಿಫೋರ್ ಹೋಗಿ ಎಲ್ಲ ಮಾತುಕತೆ ಮಾತಾಡಿ ಬಂದಿದ್ದೆ. ಬಟ್ ನಿಜ ಇದು ನಾನು ತೊಗೊಂಡಿದ್ದು ಎಲ್ಲಿ ಅಂತಂದರೆ ಓಫಮ್ ಸಿಗ್ನಲ್ ಹತ್ರ ಬರುತ್ತಲ್ಲ, ಅಲ್ಲಿ ತೊಗೊಂಡಿದ್ದು. ವೈಟ್ ಫೀಲ್ಡಲ್ಲಿ ತೊಗೊಂಡಿದ್ದು, ಜಗದಮ್ಮ ಮೋಟರ್ಸ್ ಅಂತ. ಸೊ ಫ್ಯಾಮಿಲಿಯೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ವಿ ನಾವು, ನಾನು, ನಮ್ಮ ತಂಗಿ, ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮ ಮತ್ತು ನನ್ನ ಫ್ರೆಂಡ್ಸು ಸಹ. ಯಾಕಂದರೆ ಎಲ್ಲ ಟೈಮಲ್ಲೂ ಬರೀ ಸುಖದಲ್ಲೇ ಬರ್ತಾರೆ ಅಂತಂದಲ್ಲ, ಎಲ್ಲರೂ ನನ್ನ ಟೈಮಲ್ಲಿ ಕಷ್ಟದಲ್ಲೂ ಇರ್ತಾರೆ, ಸುಖದಲ್ಲೂ ಇರ್ತಾರೆ. ನೀವು ಹೆಂಗೆ ನನ್ನ ಜೊತೆಗೆ ಇರ್ತಾರಲ್ಲ, ಸೇಮ್ ಅದೇ ಥರನೇ. ಸೊ ನಿಮಗೆಲ್ಲನೂ ಹೇಳ್ಕೊಳ್ತೀನಿ, ಅವ್ರ ಜೊತೆನೂ ಸೇಮ್ ಹಾಗೇ. ನನಗೆ ಇವತ್ತು ಏನೋ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮ್ಲಿ ಆಗಲಿ, ಅದು ಎಷ್ಟು ಎಫರ್ಟ್ ಹಾಕ್ತಿದ್ದಾರೆ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ಅದು ನಂಗೆ ಅಷ್ಟೇ ಗೊತ್ತು. ಒಂದು ಟೈಮಲ್ಲಿ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಂತೆ. ಸೊ ನಾವು ಬಂದಿದ್ದು ಮೀಟಿಯರ್ ತೊಗೊಳಕ್ಕೆ, ಮೀಟಿಯರ್ 350 ಬೈಕು. ಬಟ್ ಏನು ಅಂತಂದರೆ, ನೀವು ನಿಜ ಅಲ್ಲಿ ಜಗದಮ್ಮ ಮೋಟರ್ಸ್ ಹೋಗ್ಬಿಟ್ಟು ಪ್ಲೀಸ್ ದಯವಿಟ್ಟು ಹೇಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನೀವು ಆಲ್ರೆಡಿ ಯೂಟ್ಯೂಬಲ್ಸ್ ಎಲ್ಲ ನೋಡಿರ್ತೀರ, ರೆಸ್ಪಾನ್ಸ್ ಸರಿ ಇಲ್ಲ, ಏನಿಲ್ಲ. ನಾವು ಖುಷಿಯಾಗಿ ಗಾಡಿ ತೊಗೊಳ್ಳೋಣ ಅಂತ ಹೋಗ್ತೀವಿ, ಅಲ್ಲಿ ಏನೋ ಒಂಥರ ಹರ್ಟ್ ಆಯಿತು ಅಂತಂದರೆ ಅದು ಲೈಫ್ ಲಾಂಗ್ ನೆನಪಿರುತ್ತೆ. ನಾವು ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದೀವಿ ಗೊತ್ತಾ. ಆ್ಯಕ್ಚುಲಿ ಇದು ನಮ್ಮ ಅಣ್ಣನ ಸಜೆಷನ್ನು. ಸೊ ನಮ್ಮ ಅಣ್ಣನೇ ಎಲ್ಲ ಫುಲ್ ಎಕ್ಸೈಟ್ಮೆಂಟ್ ಮಾಡಿ ಹೋಗಿ ತೊಗೊಂಡು ಎಲ್ಲ ಇದು ಮಾಡೋಕ್ಕಂತ ನಾವು ಹೋದರೆ, ಸೊ ಒಂದು ಸ್ವಲ್ಪ ಬೇಜಾರಾಯಿತು. ಅದು ಒಂದು ದಿವಸ ನಿಮ್ಮ ಜೊತೆಗೆಲ್ಲ ಇದು ಮಾಡ್ಕೊಳ್ತೀವಿ. ಬಟ್ ಅಲ್ಲಿ ಜಗದಮ್ಮ ಮೋಟರ್ಸಲ್ಲಿ ನಿಜ ತೊಗೊಳಕ್ಕೆ ಹೋಗಬೇಡಿ. ನಾವು ಆ್ಯಕ್ಚುಲಿ 4 ಗಂಟೆಗೆ ಫ್ಯಾಮ್ಲಿಗೆ ಹೋದವರು ಹೆಚ್ಚು ಕಡಿಮೆ 7 ಗಂಟೆವರೆಗೂ ಕೂರಿಸಿದ್ದಾರೆ ಸ್ವಾಮಿ. ಯಾರಿಗೆ ಬೇಕದು ದುಡ್ಡು ಕೊಟ್ಬಿಟ್ಟೆಲ್ಲ ಇದು ಮಾಡ್ಕೊಳ್ಳೋಕ್ಕೆ. ಆಮೇಲೆ ಏನೇನೋ ಆಗಿ ಗಲಾಟೆಯಾಗಿ ಆಮೇಲೆ ಸೊ ಯಾಕೆ ಬೇಕಪ್ಪ ದುಡ್ಡು ಕೊಟ್ಬಿಟ್ಟು ಅಂತ ಅನಿಸೋಯ್ತು. ಸೊ ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ನಾನು ಯಾಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಂತಂತಂದರೆ, ನನಗೆ ಫಸ್ಟ್ ಇದ್ದಿದ್ದು ಮೀಟಿಯರ್ ಅಂತ. ಸೊ ನಾನು ಸ್ವಲ್ಪ ಶಾರ್ಟ್ ಆಗ್ತಿಲ್ಲ, ಸೊ ಹಾಗಾಗಿ ನಂದೇನಿತ್ತು ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನನ್ನ ಪ್ಲ್ಯಾನ್ ಇತ್ತು. ನಮ್ಮಣ್ಣ ಏನಂದ, ನಮ್ಮಣ್ಣ ಎಲ್ಲ ಬೈಬಿಟ್ಟು ಅದಕ್ಕೆ ಇದು ಮಾಡ್ತೀಯಾ, ನಿಂಗೆ ಅದು ಫೀಲ್ ಬರಲ್ಲ, ರಾಯಲ್ ಎನ್ಫೀಲ್ಡ್ ಬೇಡ ಮತ್ತು ಇದು ಮಾಡೋಣ, ಮೀಟಿಯರ್ ತೊಗೊಳ್ಳೋಣ, ಮೀಟಿಯರ್ ತೊಗೋ ಅಂತ. ಇದಕ್ಕೆ ಆ್ಯಕ್ಚುಲಿ ನನಗೆ ಹೇಳ್ಬೇಕಂದ್ರೆ ಇದು ಗಿಫ್ಟು. ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದರೆ ನನಗೆ ಅದ್ರದ್ದು ಅಮೌಂಟ್ ಬೇಡ. ಅಂದರೆ ನನಗೆ ಪರ್ಸ್ನಲ್ ಏನಂತಂದರೆ, ಒಂದು ಯಾರು ಯಾವತ್ತೂ ನನಗೆ ಇಷ್ಟು ಮೇಜರಾಗಿರೋದು ಅಂದರೆ ಎಕ್ಸ್ಪೆನ್ಸಿವ್ ದುಡ್ಡು ಜಾಸ್ತಿ ಇರೋ ಗಿಫ್ಟ್ ಯಾವುದೂ ಬಂದಿಲ್ಲ ನಂಗೆ ಫಸ್ಟ್ ಗಿಫ್ಟ್ ಇದು. ಬಟ್ ಲೈಫ್ ಲಾಂಗ್ ಹೇಳ್ತೀನಿ, ಈ ಬೈಕ್ ಯಾವುದೇ ಕಾರಣಕ್ಕೂ ನನಗಿಂತ ಜಾಸ್ತಿ ನೋಡ್ಕೋಬೇಕು. ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಳ್ತೀನಿ, ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಂದು ಇದರಲ್ಲಿರೋದು. ಸೊ ಹೀಗೆ ಅಂದರೆ ಒಂದು ಯಾರೋ ಒಬ್ರು ಇಷ್ಟಪಟ್ಟವರು ಗಾಡಿ ಕೊಡ್ತಾರೆ, ಇಷ್ಟಪಟ್ಟರು ಅಂದ್ರೆ ಯಾರೋ ಹುಡುಗಿ ಕೊಟ್ಟರೆ ಏನೋ ಅಂದ್ಕೊಳ್ಕೊಬೇಡಿ, ನಮ್ಮ ಅಣ್ಣ ಕೊಡಿಸಿರೋದು. ಅಂದರೆ ನಮ್ಮ ಅಣ್ಣನ ಕಡೆಯಿಂದ ಗಿಫ್ಟು. ನನಗೆ ಈ ಒಂದು 2 ವರ್ಷದೊಳಗೆ ಏನಾಗ್ತದೆ ಅಂತಂದರೆ, ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗ್ತದೆ. ನಾನು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ನಾನು ಒಬ್ಬ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ, ಏನೋ ಮಾಡ್ತೀನಿ ಅಂತ. ಬಟ್ ಇದು ಆ್ಯಕ್ಚುಲಿ ನಮ್ಮ ಮೇಯ್ನ್ ಸಪೋರ್ಟ್ ಇರೋದು ನಮ್ಮಣ್ಣ. ಇವ್ರು ನೋಡ್ತಿದ್ದಾರಲ್ಲ, ಇವ್ರನ್ನ ಪ್ರದೀಪ್ ಅಂತ, ಇವರಾಯಿತು, ಮತ್ತು ಇನ್ನು ಮಂಜು ಅಂತ. ಅಂದರೆ ಹೇಳ್ಕೊಳೋಕ್ಕವ್ರು ತುಂಬ ಇದೆ. ನಮ್ಮ ಮಿಸ್ಸಸ್ಸು, ನಮ್ಮ ಫ್ಯಾಮ್ಲಿ, ನಮ್ಮ ತಂಗಿ, ನಮ್ಮ ಅಣ್ಣ, ಅಂದರೆ ಫ್ರೆಂಡ್ ಸರ್ಕಲ್ ಆಯಿತು. ಒಂದೇನೋ ಮಾಡ್ತೀವಿ ಅಂದ ತಕ್ಷಣ ಒಂದು ಪುಷ್ ಮಾಡ್ತಾರಲ್ಲ, ಅದು ಎಷ್ಟು ನಿಮಗೆ ಬರೀ ದುಡ್ಡು ಕೊಟ್ಟಿದ ತಕ್ಷಣ ಅವರು ಫ್ರೆಂಡ್ಸು ಅಥವಾ ಏನಂತಲ್ಲ, ಒಂದು ಮಾರಲ್ ಸಪೋರ್ಟ್ ಕೊಡ್ತಾರಲ್ಲ, ಅದು ಆಸಮ್. ಹೇಳೋಕ್ಕಾಗಲ್ಲ, ಅದ್ರ ಫೀಲಿಂಗ್ ಹೇಳೋಕ್ಕಾಗಲ್ಲ. ನಾನು ಏನಿಲ್ಲ, ಸುಮ್ಮನೆ ಹೋಗೋದು ಬರೋದು ಮಾಡ್ತಿದ್ವಿ. ನಮ್ಮ ಮಿಸ್ಸಸ್ಸೂ ಒಂದು ಸ್ವಲ್ಪ ಏನೋ ಅವರು ಈ ಥರ ಮಾಡಿದರೆ ಹೆಂಗಿರುತ್ತೆ ಅಂತ ಅವರಿಂದ ಥಾಟ್ ಸ್ಟಾರ್ಟ್ ಆಗಿದ್ದು. ಇದು ಆ್ಯಕ್ಚುಲಿ ಈ ಚಾನಲ್ ನಮ್ಮ ಮಿಸ್ಸಸ್ದೆ, ನಂದಲ್ಲ. ನಾನು ವಾಯ್ಸ್ ಕೊಡ್ತೀನಿ, ಶೂಟ್ ಮಾಡ್ತೀನಿ ಅಷ್ಟೇ. ಇದೆಲ್ಲ ಏನೇನೈತಿ ಕೆಲಸ ಮಾಡೋದಲ್ಲ ಅವರೇ. ಮತ್ತು ನಮ್ಮಣ್ಣ ನನಗೇನೇನು ಬೇಕು ಎಲ್ಲ ಸಪೋರ್ಟ್ ಮಾಡಿದೆ. ನಮ್ಮ ತಂಗಿ ಒಂಥರ ಹೆಂಗಂದರೆ ಪ್ರಮೋಟರ್ಸ್ ಥರ. ಇವು ಫ್ಯಾಮ್ಲೀಸ್ ಎಲ್ಲ ಒಂದೊಂದು ಥರ ಹೆಂಗಂದರೆ, ನಾವು ಯಾವಾಗಲೂ ಒಂದು ಜೇನುಗೂಡು ಥರ ಇದ್ದರೆ ಅದಕ್ಕೆ ಯಾರೂ ಬರಲ್ಲ, ಯಾರೂ ಕೈ ಹಾಕೋಕ್ಕೆ ಬರಲ್ಲ. ಒಂದು ನಾವೆಲ್ಲೆಲ್ಲೋ ಹೋದ್ವಿ, ಏನೇನೋ ಮಾಡಿದ್ವಿ ಅಂತಂದರೆ ತುಂಬ ಜನ ಹಾಳು ಮಾಡೋಕ್ಕೆ ಇರ್ತಾರೆ. ಸೊ
ಅದರಿಂದ ನಾನು ಯಾರಿಗೂ ಇಲ್ಲಿ ಮೋಟಿವೇಶನ್ ಮಾಡೋಕ್ಕೆ ಬಂದಿಲ್ಲ. ಸೊ ನನ್ನ ಬೈಕ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. ನನಗೆ ಇಷ್ಟು ಜನ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಬೈಕ್ ತೊಗೊಳಕ್ಕೆ ಕಾರಣ ಫಸ್ಟ್ ನಮ್ಮ ಅಣ್ಣನೇ. ನನ್ನ ಮೈಂಡಲ್ಲಿ ಇದ್ದಿದ್ದು ಬೇರೆಯೇ. ಬಟ್ ಬೈಕ್ ಬಗ್ಗೆ ಒಂದು ದಿವಸ ನಿಮಗೆಲ್ಲ ನೀಟಾಗಿ ಒಂದು ಬ್ಲಾಗ್ ಮಾಡ್ತೀನಿ. ಸೊ ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಬ್ಲಾಗ್ ಅಂತಂದರೆ ಒಂದೇನೋ ಖುಷಿ, ಒಂದು ಎಕ್ಸೈಟ್ಮೆಂಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ನನಗೆ ಇನ್ನೊಂದು ಈ ಬೈಕಿಗೆ ಒಂದು ಹೆಸರಿಡಬೇಕು. ಯಾಕಂದರೆ ಇದು ನಾನು ಎಲ್ಲೆಲ್ಲಿ ಹೋಗ್ತೀನಿ ನನ್ನ ಜೊತೆಗೆ ಬರೋವಂಥ ನನ್ನ ಸ್ನೇಹಿತನ ಥರ ಇದು. ಸೊ ಅದಕ್ಕೆ ಒಂದು ಬೆಸ್ಟ್ ಹೆಸರು. ನಿಮಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ. ಬರೀ ಕಮೆಂಟ್ಗೋಸ್ಕರ ಅಲ್ಲ, ಇದು ನನಗೆ ನನ್ನ ಫೀಲಿಂಗ್ ಹೆಂಗಂತಂದರೆ ಅದ್ರ ಜೊತೆಗೆ ನಾನು ಇರ್ತೀನಲ್ಲ. ಸೊ ಲೈಫ್ ಲಾಂಗ್ ಇರುತ್ತೆ. ಅದಕ್ಕೊಂದು ನಿಮ್ಗೆ ಏನಾರ ಬೆಸ್ಟ್ ಹೆಸರು ಏನಾರು ಗೊತ್ತಿದ್ದರೆ ಅದಕ್ಕೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾರಾದ್ರೂ ಈ ಬೈಕ್ ಏನೋ ತೊಗೋಬೇಕು ಅಂತ ಅನಿಸಿದರೆ ಅದಕ್ಕೇನೇನೈತೆ ಫುಲ್ಲು ಬ್ಲಾಗ್ ಮಾಡಾಕ್ತೀನಿ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ, ಸ್ವಲ್ಪ ಹೇಳ್ತೀನಂತೆ. ಬಟ್ ನಿಜ ಹೇಳ್ತೀನಿ, ಬೈಕ್ ಮಾತ್ರ ಪರ್ಫಾರ್ಮೆನ್ಸಿಗೆ ಮಾತ್ರ ಸೂಪರ್. ನನಗೆ ನಿಜ ನಾನು ಒಂದು ವೇಳೆ ಹಂಟರ್ ತೊಗೊಂಡಿದ್ರೆ ಅಷ್ಟೊಂದು ಇದಾಗ್ತಿತ್ತು ಎಲ್ಲ ಗೊತ್ತಿಲ್ಲ. ಬಟ್ ಈ ಬೈಕ್ ಮಾತ್ರ ಆಸಮ್. ನಿಜ ಕಣ್ಣು ಮುಚ್ಕೊಂಡು ಬೈಕ್ ತೊಗೋಬೋದು. ಅಂದರೆ ನೀವು ಎಲ್ಲೋ ನೋಡಿರ್ತೀರ ರಾಯಲ್ ಎನ್ಫೀಲ್ಡು ಹಂಗೆ ಹಿಂಗೆ ಅಂದ ತಕ್ಷಣ. ಬಟ್ ಎನ್ಫೀಲ್ಡೇ ಯಾವುದೋ ಏನೋ ವೆಯ್ಟ್ ಗಾಡಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬೇರೆ ಗಾಡಿ ತೊಗೊಳೋದಕ್ಕಿಂತ ಬಟ್ ಬೆಸ್ಟ್. ನಾನು ತೊಗೊಂಡು ಆ್ಯಕ್ಚುಲಿ 500 ಕಿಲೋಮೀಟ್ರ್ ಹೋಗಿದ್ದೀನಿ ಸರ್ವಿಸ್ ಮಾಡ್ದೇ. ನಾವು ಫ್ರೈಡೇ ಗಾಡಿ ತೊಗೊಂಡಿದ್ದು, ಯಾಕಂದರೆ ನಾವು ಅದಕ್ಕೆ ಅಲ್ಲಿ ಗಲಾಟೆ ಆಗಿರೋದು. ನಂಗೆ ಬೇಕಾಗಿದ್ದು ಫ್ರೈಡೇ ನಾವು ಬೇಗ ಕೊಡ್ತಾರೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಇಲ್ಲೇ ಆಗಿದ್ದು 8 ಗಂಟೆಗೆ ಕೊಟ್ಟರು ಗಾಡಿನ. ಸೊ ಜಗದಾಂಬ ಮೋಟರ್ಸ್ ಮಾತ್ರ ಪ್ಲೀಸ್ ಹೋಗ್ಬಿಡಿ, ದಯವಿಟ್ಟು ಅಲ್ಲಿಗೆ ಹೋಗ್ಬೇಡಿ, ಅವರು ರೆಸ್ಪಾನ್ಸ್ ಸರಿ ಇಲ್ಲ. ಆಮೇಲೆ ನೀವು ಹೋಗಿ ಅದೇ ಆಗೋದು ಬೇಡ, ಅದಕ್ಕೋಸ್ಕರ ಅಷ್ಟೇ. ಇದ್ರದ್ದು ಏನೈತಲ್ಲ ಕಂಪ್ಲೀಟ್ ಬ್ಲಾಗ್ ಮಾಡ್ತೀನಿ, ಕಂಪ್ಲೀಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿದೆ, ಏನು ಪರ್ಫಾರ್ಮೆನ್ಸ್ ಏನು ಅಂತ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ. ನನಗೇನು ಅನಿಸುತ್ತಲ್ಲ ನನ್ನ ಫೀಲಿಂಗ್ಸ್ ಅವತ್ತು ಹೇಳ್ತೀನಿ ನಿಮಗೆಲ್ಲ. ಈಗೆಲ್ಲ ಹೇಳಿದ್ದು ಫೀಲಿಂಗ್ಸೇ. ಬಟ್ ಇದಕ್ಕೊಂದು ಹೆಸರು ಕಮೆಂಟ್ ಮಾಡಿ, ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಜೊತೆಗೆ ನೀವು ಇರ್ತೀರಾ ಅಂತಲೇ ನಿಮ್ಮ ಜೊತೆಗೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಸೊ ಅದನ್ನ ಹೆಂಗೆ ಅಂತಂದರೆ ಈ ಎಕ್ಸೈಟ್ಮೆಂಟಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಖುಷಿ ಇದೆ ಬೈಕ್ ತೊಗೊಂಡಿದ್ದಕ್ಕೆ. ನಂದು ಆ್ಯಕ್ಚುಲಿ ಇದು ಸೆಕೆಂಡ್ ಬೈಕು. ಒಂದು ಶೈನ್ ತೊಗೊಂಡಿದ್ದೆ, ಅದು ಮನೇಲಿ ಗೊತ್ತಿರಲಿಲ್ಲ. ಸೊ ಆಮೇಲೆ ಗೊತ್ತಾಯ್ತು ಬಿಡಿ ಅದೆಲ್ಲ ತೊಗೊಂಡಿರೋದು. ಅಂದರೆ ಬೇರೆಯವ್ರ ಬೈಕು ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಆಡಾಡ್ತಿದ್ದೆ. ಇದು ಸೆಕೆಂಡ್ ಬೈಕು, ಇದು ಗಿಫ್ಟ್. ನಾನು ₹1 ಹಾಕಿಲ್ಲ ದುಡ್ಡಿಗೆ ಈ ಗಾಡಿಗೆ. ಬಟ್ ಲೋನ್ ಕಟ್ಕೊಂಡು ನಾನೇ ಲೋನ್ ಮಾಡ್ಕೊಂಡಿದ್ದೀವಿ. ಲೋನಿಗೆ ಎಷ್ಟಾಗುತ್ತೆ, ಬೈಕಿಗೆ ಎಷ್ಟಾಗುತ್ತೆ, ಮತ್ತು ಏನು ಎಂಥ ಎಕ್ಸಸರೀಸ್ ಏನು ನೀಟಾಗಿ ಎಲ್ಲನೂ ಹೇಳ್ತೀನಿ. ಹೆಂಗಿದೆ ಅಂತ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಬೈಕ್ ಬಗ್ಗೆ, ನನ್ನ ಬಗ್ಗೆ ಅಲ್ಲ, ಬೈಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೊತೆಗೆ ಎಕ್ಸೈಟ್ಮೆಂಟಲ್ಲಿ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ವಿಶಸ್ ನನ್ನ ಜೊತೆಗಿರಲಿ. ಮತ್ತು ನನ್ನ ಬ್ಲಾಗ್ನ ಎಷ್ಟಾಗುತ್ತೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಮತ್ತು ಸಪೋರ್ಟ್ ಮಾಡಿ. ಸ್ವಲ್ಪ ಏನೇನಾಗುತ್ತೆ ಇದನ್ನು ಏನೇನಿದೆ ಬೈಕ್ಸು ಅಂತೇಳಿ ನಿಮ್ಗೆ ನೀಟಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಇದೆ ಮುಂದೆ ಇನ್ನೂ ತುಂಬ ಇದೆ. ಇದನ್ನು ತೊಗೊಂಡು ಇನ್ನೂ ಎಲ್ಲೆಲ್ಲೋ ಹೋಗಬೇಕು, ಏನೇನೋ ಮಾಡಬೇಕು. ಸೊ ಅಲ್ಲಿವರೆಗೂ ಜೊತೆಗೆ ಇರದೇ ಇರ್ತೀರ. ಮುಂದೆ ಕಂಟಿನ್ಯೂ ಹಿಂಗೆ ಇರಿ. ಇದು ಮಾಡಿದ್ದು ಜಸ್ಟ್ ನಿಮಗೆ ಇದು ಬೈಕ್ನ ನಿಮ್ಗೆಲ್ರಿಗೆ ತೋರಿಸ್ಬೇಕು, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಂತ ಮಾಡಿದ್ದಷ್ಟೇ. ಇದನ್ನೇನು ಎಕ್ಸ್ಟ್ರಾ ನಾವು ಬ್ಲಾಗ್ ಮಾಡ್ಬೇಕಂತ ಏನು ಮಾಡಿಲ್ಲ. ಸೊ ನಿಮಗೆ ನನ್ನ ಕಡೆಯಿಂದ ಪರ್ಸ್ನಲಿ ಒಂದು ನಿಮ್ಗೆ ಯಾವುದು ಹೆಸರು ಅನಿಸುತ್ತೆ, ಬೆಸ್ಟ್ ಯಾವುದು ಅನಿಸುತ್ತೆ ಸಜೆಸ್ಟ್ ಮಾಡಿ. ನಾನು ಸ್ವಲ್ಪ ನೋಡ್ತಿದ್ದೀನಿ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ನನ್ನ ಸಲುವಾಗಿ ಸ್ವಲ್ಪ ಟೈಮ್ ತೊಗೊಂಡು ಒಂದು ಕಮೆಂಟ್ ಮಾಡಿ ಬೈಕ್ ಹೆಸರು ಏನು ಇಡಬೇಕು ಅಂತ. ಸೊ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಬೈಕು. ಸೊ ನೆಕ್ಸ್ಟ್ ಏನಾಯ್ತಲ್ಲ ಕಂಪ್ಲೀಟ್ ಬ್ಲಾಗ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ವಲ್ಪ ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿಸಿ ಅಂತಂದು ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.